ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧ ಒಂದು ಸೀರೀಸ್ ಅನ್ನ ಮಾಡ್ತಾ ಇದೀವೋ, ಅದರಲ್ಲಿ ಈಗಾಗಲೇ ಭಾಗ 6 ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನೋಡಿ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತಂದ್ರೆ ಅವನು ಕೇವಲವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಸಾಲದು, ಅವನು ಮಾನಸಿಕವಾಗಿಯೂ ಸಹ ಆರೋಗ್ಯವಾಗಿರ್ತಾ ಹೋಗ್ಬೇಕಾಗುತ್ತೆ. ಅವಾಗ ಅವನನ್ನ ಉತ್ತಮವಾಗಿ ಆರೋಗ್ಯವಾಗಿರುವಂತ ವ್ಯಕ್ತಿ ಅಂತ ಕರಿತಾ ಹೋಗ್ತೀವಿ. ಇನ್ನ ಇವತ್ತಿನ ಒಂದು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಅದ್ರ ಜೊತೆಗೆ ನೀವು ಮಾಡ್ಬೇಕಾದಂತ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡುವಂತದ್ದು. ಹೆಚ್ಚಿನ ತಡ ಮಾಡದೆ ಇವತ್ತಿನ ಪ್ರಶ್ನೆಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ ಮಾಲೆಗಳು ಏನನ್ನ ಮೌಲ್ಯೀಕರಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಬುದ್ಧಿಶಕ್ತಿ ಮತ್ತು ಅಭಿಸಾಮರ್ಥ್ಯ, ಸಾಮಾಜಿಕ ಸ್ಥಾನಮಾನ, ವಿಶೇಷ ಅಭಿಸಾಮರ್ಥ್ಯಗಳು, ಆಸಕ್ತಿ ಮತ್ತು ವ್ಯಕ್ತಿತ್ವದ ಹೊಂದಾಣಿಕೆ ಅಂತ ಇದೆ. ಪ್ರಶ್ನೆ ಮಾಲೆಗಳು, ಒಂದು ಕ್ವಶನ್ ಬ್ಯಾಂಕ್ ಅನ್ನ ಕೊಟ್ಟಿದ್ದೀರಾ ಅಂತಂದ್ರೆ ಅದು ಏನನ್ನ ಮೌಲ್ಯೀಕರಿಸುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸಂಬಂಧಿಸಿ ಏನ ಮೌಲ್ಯೀಕರಿಸ್ತಾ ಹೋಗುತ್ತೆ? ಅವರ ಆಸಕ್ತಿ ಮತ್ತೆ ವ್ಯಕ್ತಿತ್ವದ ಹೊಂದಾಣಿಕೆಯನ್ನ ಮೌಲ್ಯೀಕರಿಸುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಬುದ್ಧಿಶಕ್ತಿ ಮತ್ತೆ ಅಭಿಸಾಮರ್ಥ್ಯ ಅಲ್ಲ, ಸಾಮಾಜಿಕ ಸ್ಥಾನಮಾನ ಅಲ್ಲ, ವಿಶೇಷ ಅಭಿಸಾಮರ್ಥ್ಯಗಳಲ್ಲ, ಅವರ ಆಸಕ್ತಿ ಮತ್ತೆ ಆ ವ್ಯಕ್ತಿತ್ವ ಹೊಂದಾಣಿಕೆ ಮಾಡ್ತಾ ಹೋಗುತ್ತೆ. ಪ್ರಶ್ನೆ ಮಾಲೆಗಳಂತಂದ್ರೆ ಕ್ವಶನರೀಸ್ ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ವ್ಯಕ್ತಿಯ ಆಸಕ್ತಿಗಳು, ಮೌಲ್ಯಗಳಾಗಿರ್ಲಿ, ವರ್ತನೆಗಳಾಗಿರ್ಲಿ, ವ್ಯಕ್ತಿತ್ವದ ಲಕ್ಷಣಗಳಾಗಿರ್ಲಿ, ಅವುಗಳನ್ನ ನಾವೇನ್ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ಪ್ರಶ್ನೆ ಮಾಲೆ ಅಂತ ಕೊಟ್ಟಿರೋದಲ್ಲ, ಇದು ಕ್ವಶನರೀಸ್. ಈ ಕ್ವಶನರೀಸ್ ಏನ್ ಬಳಸ್ತಾ ಹೋಗ್ತಾರೆ ಅಂತಂದ್ರೆ ಆ ವ್ಯಕ್ತಿಯ ಆಸಕ್ತಿ ಆಗಿರ್ಬೋದು, ಆ ವ್ಯಕ್ತಿಯ ಮೌಲ್ಯಗಳಾಗಿರ್ಬೋದು, ಆ ವ್ಯಕ್ತಿಯ ವರ್ತನೆಗಳಾಗಿರ್ಬೋದು, ಮತ್ತೆ ಅವರ ಒಂದು ವ್ಯಕ್ತಿತ್ವದ ಲಕ್ಷಣಗಳಾಗಿರ್ಬೋದು, ಅವುಗಳನ್ನ ಅಳೆಯೋದಿಕ್ಕೆ ಈ ಪ್ರಶ್ನೆ ಮಾಲೆಗಳನ್ನ ಬಳಸ್ತಾ ಹೋಗ್ತಾರೆ. ಇದು ವ್ಯಕ್ತಿತ್ವದ ಹೊಂದಾಣಿಕೆ ಮೌಲ್ಯವನ್ನ ಮೌಲ್ಯೀಕರಿಸುತ್ತೆ. ವ್ಯಕ್ತಿತ್ವದ ಹೊಂದಾಣಿಕೆ ಮೌಲ್ಯವನ್ನ ಮೌಲ್ಯೀಕರಿಸ್ತಾ ಹೋಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮನೋವೃತ್ತಿಗಳ ಮಾಪನ ಮಾಡುವ ತಂತ್ರಗಳು ಅಂತ ಇದೆ. ಡಿಎಟಿ, ಟಿಎಟಿ, ಥರ್ಸ್ಟನ್ ಸ್ಕೇಲ್, SVIB ಅಂತ ಇದೆ. ನಾನು ಈಗಾಗಲೇ ಇದರಲ್ಲಿ ಡಿಎಟಿ, ಟಿಎಟಿ, SVIB ಅಂತ ಈಗಾಗಲೇ ಹೇಳಿದೀನಿ. ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮನೋವೃತ್ತಿಗಳ ಮಾಪನ ಮಾಡುವಂತ ತಂತ್ರಗಳು ಯಾವ ಅಂತಂದ್ರೆ ಅದು ಥರ್ಸ್ಟನ್ ಸ್ಕೇಲ್ ಆಗಿರುತ್ತೆ. ಇದು ಒಂದೊಂದು ವೈಜ್ಞಾನಿಕ ವಿಧಾನ ಆಗಿದೆ. ಥರ್ಮನ್ ಸ್ಕೇಲ್ ಅನ್ನುವಂಥದ್ದು, ಥರ್ಸ್ಟನ್ ಸ್ಕೇಲ್ ಅನ್ನುವಂಥದ್ದು ಮನೋವೃತ್ತಿಗಳನ್ನ ವೈಜ್ಞಾನಿಕವಾಗಿ ಮಾಪನ ಮಾಡಲು ಬಳಸುವಂತ ಪ್ರಮುಖ ತಂತ್ರ ಆಗಿದೆ. ಇನ್ನು ಈಗಾಗಲೇ ಡಿಎಟಿ ಅನ್ನೋದು ನಾನು ಈಗಾಗಲೇ ಹೇಳಿದ್ದೀನಿ, ಇದೊಂದು ಅಭಿಕ್ಷಮತೆಯ ಪರೀಕ್ಷೆ ಆಗಿದೆ. ಅದು ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನುವಂಥದ್ದು. ಇನ್ನ SVIB ಅನ್ನುವಂಥದ್ದು ಸ್ಟ್ರಾಂಗ್ ಒಕೇಶನಲ್ ಇಂಟ್ರೆಸ್ಟ್ ಬ್ಲಾಂಕ್ ಅಂತ ಕರಿತಾ ಹೋಗ್ತೀವಿ. ಇವುಗಳು ಸಾಮರ್ಥ್ಯವನ್ನ ಮತ್ತೆ ಆಸಕ್ತಿಗಳನ್ನ ಅಳೆಯೋದಕ್ಕೆ ಸಹಾಯ ಆಗ್ತಾ ಹೋಗ್ತವೆ. ಇದು ಆಸಕ್ತಿಗಳನ್ನ ಅಳೆಯೋದಕ್ಕೆ ಸಹಾಯ ಮಾಡಿದ್ರೆ, ಇದು ಅಭಿಕ್ಷಮತೆಯ ಸಾಮರ್ಥ್ಯವನ್ನ ಅಳೆಯೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯನ್ನ ರಚಿಸಿದವರು ಯಾರು? ಟೆರ್ಮನ್, ಬೀನ್, ರೇವನ್, ವೆಸ್ಲರ್ ಅಂತ ಇದೆ. ಯಾರಾಗ್ತಾ ಹೋಗ್ತಾರೆ? ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯನ್ನ ರಚಿಸಿದವರು. ಇದರಲ್ಲಿ ಸಂಬಂಧಿಸಿದಂತೆ ರೇವನ್ ರವರು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇದನ್ನ ಇವರೊಬ್ರು ಬ್ರಿಟಿಷ್ ಮನೋಶಾಸ್ತ್ರಜ್ಞರಾಗಿರ್ತಾರೆ. ಯಾರು? ಜಾನ್ ಸಿ ರೇವನ್ ಎನ್ನುವಂತವ್ರು. ಇದು ಏನ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ ಮ್ಯಾಟ್ರಿಸಿಸ್ ಪರೀಕ್ಷೆ ಅಂತಂದ್ರೆ, ಇದು ಅಮೂರ್ತ ತಾರ್ಕಿಕ ಸಾಮರ್ಥ್ಯ ಮತ್ತೆ ಬುದ್ಧಿಮತ್ತೆಯನ್ನ ಅಳೆಯೋದಕ್ಕೆ ಈ ಪರೀಕ್ಷೆನ ಬಳಸ್ತಾರೆ. ಪರೀಕ್ಷೆ ಅಂದ್ರೆ ನಿಮ್ಗೊಂದು ಗೊತ್ತಾಗ್ತಾ ಹೋಗುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಸಾಮರ್ಥ್ಯವನ್ನ ಕಂಡುಹಿಡಿಯೋದಕ್ಕೆ. ಈ ಮ್ಯಾಟ್ರಿಸಿಸ್ ಪರೀಕ್ಷೆ ಅನ್ನೋದು ಏನಕ್ಕೆ ಬಳಸ್ತಾ ಹೋಗ್ತಾರೆ ಅಂತಂದ್ರೆ, ಅಮೂರ್ತ ತಾರ್ಕಿಕ ಸಾಮರ್ಥ್ಯ ಮತ್ತು ಬುದ್ಧಿಮತ್ತೆಯನ್ನ ಅಳೆಯಲು ಈ ಒಂದು ಪರೀಕ್ಷೆನ ವಿನ್ಯಾಸಗೊಳಿಸಿರ್ತಾರೆ. ಯಾರು? ರೇವನ್ ರವರು. ಇವರೊಬ್ರು ಬ್ರಿಟಿಷ್ ಮನೋಶಾಸ್ತ್ರಜ್ಞ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ದುರ್ಬಲ ಮನಸ್ಸಿನ ಮತ್ತು ಅಕ್ಷರಸ್ಥರ ಬುದ್ಧಿಶಕ್ತಿಯನ್ನ ಪರೀಕ್ಷಿಸಲು ಸಹಾಯಕವಾಗುವಂತ ಪರೀಕ್ಷೆ ಯಾವುದು ಅಂತ ಕೇಳಿದರೆ, ಯಾರಿಗೆ? ದುರ್ಬಲ ಮನಸ್ಸುಳ್ಳವರು ಮತ್ತೆ ಅಕ್ಷರಸ್ಥರ ಬುದ್ಧಿಶಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕೆ ಯಾವುದೊಂದು ಸಹಾಯಕ ಆಗ್ತಾ ಹೋಗುತ್ತೆ? ಶೈಕ್ಷಣಿಕ ಪರೀಕ್ಷೆಗಳು, ಕಾರಕ ಪರೀಕ್ಷೆಗಳು, ಕಾರ್ಯನಿರ್ವಹಣಾ ಪರೀಕ್ಷೆಗಳು, ಪದ ಸಂಪತ್ತು ಅಂತ ಇದೆ. ನೋಡಿ, ಯಾರನ್ನ ದುರ್ಬಲ ಮನಸ್ಸಿನ ಇರುವಂತವ್ರನ್ನ ಮತ್ತೆ ಅಕ್ಷರಸ್ಥರ ಬುದ್ಧಿಶಕ್ತಿಯನ್ನ ಪರೀಕ್ಷಿಸಲು ಸಹಾಯವಾಗುವಂತ ಪರೀಕ್ಷೆಗಳು ಕಾರ್ಯನಿರ್ವಹಣಾ ಪರೀಕ್ಷೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಪರ್ಫಾರ್ಮೆನ್ಸ್ ಟೆಸ್ಟಸ್ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಇವರಿಗೆ ಏನಾಗ್ತಾ ಹೋಗುತ್ತೆ, ಈ ಒಂದು ಪರೀಕ್ಷೆಯಲ್ಲಿ, ಕಾರ್ಯನಿರ್ವಹಣಾ ಪರೀಕ್ಷೆಗಳಲ್ಲಿ ಇಲ್ಲಿ ಓದೋದು ಅಥವಾ ಬರೆಯೋದು ಅಗತ್ಯ ಇರೋದಿಲ್ಲ. ಬದಲಿಗೆ ಏನಾಗ್ತಾ ಹೋಗುತ್ತೆ, ಅವ್ರು ಯಾವ ರೀತಿಯಾಗಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಎನ್ನುವುದರ ಸಾಮರ್ಥ್ಯದ ಮೇಲೆ ಈ ಪರೀಕ್ಷೆಗಳನ್ನ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಷ್ಟಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಹತಾಶೆಗೆ ಕಾರಣರು ಯಾರು ಅಂತ ಕೇಳಿದ್ದಾರೆ. ಯಾರು? ನಿರೂಪಿತಗಾರರ, ಉತ್ತೇಜಕಗಳ, ಅಡೆತಡೆಗಳ, ಆಕ್ರಮಣಕಾರಿ ಪ್ರವೃತ್ತಿನ ಅಂತ ಕೇಳಿದ್ದಾರೆ. ಹತಾಶೆಗೆ ಕಾರಣ ಫ್ರಸ್ಟ್ರೇಷನ್ ಅಂತ ಕರಿತೀವಲ್ಲ, ಫ್ರಸ್ಟ್ರೇಷನ್ಗೆ ಯಾರು ರೀಸನ್ ಆಗಿರ್ತವೆ?
ನಿರೂಪಿತಗಾರರ ಉತ್ತೇಜಕಗಳ ಅಡೆತಡೆಗಳ ಆಕ್ರಮಣಕಾರಿ ಪ್ರವೃತ್ತಿಗಳು. ಈಗ ಫಾರ್ ಎಕ್ಸಾಂಪಲ್ ನೀವು ಟಿಇಟಿಗೆ ಓದ್ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ. ಸೊ ನಿಮ್ಗೆ ಮನೆಯಲ್ಲಿ ತುಂಬಾ ಕೆಲಸ ಅಥವಾ ಶಾಲೆಗೆ ಡೈಲಿ ಹೋಗಿ ಬರ್ಬೇಕು, ತುಂಬಾ ಕೆಲಸ ಆಗ್ತಾ ಇರುತ್ತೆ. ಸೊ ಅವಾಗ ನೀವೇನಾಗ್ತಾ ಹೋಗ್ತೀರಾ, ಹತಾಶೆಗೆ ಒಳಗಾಗ್ತಾ ಹೋಗ್ತೀರಾ, ಫ್ರಸ್ಟ್ರೇಷನ್ ಆಗ್ಬಿಡ್ತೀರಾ. ನಾನು ಇಷ್ಟು ಓದ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೂ ಆಗ್ತಾ ಇಲ್ಲ. ಯಾಕೆ? ಕಾರಣ ಏನಾಗ್ತಾ ಇದೆ, ನಿಮ್ಗೆ ಅಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದಾವೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಅಡೆತಡೆಗಳು ಉಂಟಾದಾಗ ಏನಾಗ್ತಾ ಹೋಗುತ್ತೆ, ಇದೊಂದು ಮಾನಸಿಕ ಸ್ಥಿತಿ ಆಗ್ತಾ ಹೋಗುತ್ತೆ. ಸೊ ಹತಾಶೆಗೆ ಒಳಗಾಗ್ತಾ ಹೋಗ್ತೀವಿ, ಅದೊಂದು ಮಾನಸಿಕ ಸ್ಥಿತಿಗೆ ಹೋಗ್ಬಿಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ಎರಡಕ್ಕಿಂತ ಹೆಚ್ಚು ಪ್ರಚೋದನೆಗಳು ವ್ಯಕ್ತಿಯ ಮುಂದೆ ಆಯ್ಕೆಗೆ ಒದಗಿ ಬಂದಾಗ ಉಂಟಾಗುವ ಮನೋವೈಜ್ಞಾನಿಕ ತುಮುಲ. ಉಭಯ ಸಂಕಟ, ಆಶಾಭಂಗ, ಅಡೆತಡೆ, ಮೇಲಿನ ಎಲ್ಲವೂ ಅಂತ ಇದೆ. ಸಾಮಾನ್ಯವಾಗಿ ಈಗ ಎರಡು ಆಪ್ಷನ್ ಇದೆ. ಸೊ ನೀವೀಗ 10th ಮುಗಿಸಿದೀರಾ ಅಂತ ಅನ್ಕೊಳ್ಳೋಣ, ಅಥವಾ ಈಗ ನಿಮ್ಗೆ ಏನು BSc B.Ed BA B.Ed ಆಗಿದೆ ಅಂತ ಅನ್ಕೊಳ್ಳೋಣ. BA B.Ed BSc B.Ed ಆಗಿದೆ. ಸೊ ಈಗ ನಿಮ್ಗೆ ಎಕ್ಸಾಮ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಯಾವ ಎಕ್ಸಾಮು? ನಿಮ್ಗೆ GPSTR ಇದೆ, HSTR ಇದೆ. ನಿಮ್ಗೆ ಎರಡಕ್ಕೂ ಎಲಿಜಿಬಲ್ ಅಂತ ಅನ್ಕೊಳ್ಳೋಣ. ಎರಡಕ್ಕೂ ಎಲಿಜಿಬಲ್ ಆದ್ರೆ ನಿಮ್ಗೀಗ ಡೌಟ್, ಸೊ ನಾನೀಗ GPSTR ಎಕ್ಸಾಮ್ ಬರೆಯೋದಾ, HSTR ಎಕ್ಸಾಮ್ ಬರೆಯೋದಾ ಅಂತ. ಸೊ ಅವಾಗ ಬಂದಾಗ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಿ? ಅದು ಮನೋವೈಜ್ಞಾನಿಕವಾಗಿ ಅದನ್ನ ನಾವು ಏನಂತ ಕರಿತಾ ಹೋಗ್ತೀವಿ? ಸೊ ಇದಕ್ಕೆ ನಾವು ಉಭಯ ಸಂಕಟ ಅಂತ ಕರಿತಾ ಹೋಗ್ತೀವಿ. ಉಭಯ ಸಂಕಟ ಅಂದ್ರೆ ಹೆಸರಲ್ಲೇ ಇದೆ, ಉಭಯ ಅಂತಂದ್ರೆ ಎರಡು, ಎರಡಕ್ಕೂ ಸಂಕಟ. ನೋಡಿ, ನಿಮ್ಗೆ GPSTR ಅಂದ್ರೂ ಇಷ್ಟನೇ, HSTR ಅಂದ್ರೂ ಇಷ್ಟನೇ, ಎರಡನ್ನೂ ಬರಿಬೇಕು. ಆದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅವಾಗ ಅದೇನಾಗುತ್ತೆ, ಉಭಯ ಸಂಕಟ ಆಗ್ತಾ ಹೋಗುತ್ತೆ. ಸೊ ಇದನ್ನ ಕಾನ್ಫ್ಲಿಕ್ಟ್ಸ್ ಅಂತಾನೂ ಸಹ ಕರಿತಾ ಹೋಗ್ತೀವಿ. ಇದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಯಾರಿಗೆ ಕಷ್ಟ ಇರುತ್ತೋ ಅವರಿಗೆ ನಾವು ಉಭಯ ಸಂಕಟದ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಹೆಚ್ಚಿನ ಜನ ಇದಕ್ಕೆ ನಾವು ಒಳಗಾಗ್ತಾ ಹೋಗ್ತೀವಿ, ಉಭಯ ಸಂಕಟಕ್ಕೆ ಹೆಚ್ಚಾಗಿ ಒಳಗಾಗುವಂಥದ್ದು. ಯಾವ್ದಾದ್ರು ಒಂದು ನಿರ್ದಿಷ್ಟವಾದಂತ ಗುರಿ ಇರಬೇಕು. ಸೊ ಉಭಯ ಸಂಕಟ ಅಂತ ಬಂದಾಗ ಸೊ ಅದೇನಾಗ್ತಾ ಹೋಗುತ್ತೆ, ಯಾವ್ದಾದ್ರು ಎರಡು ವಿಷಯಗಳು ಬಂದಾಗ ಅದನ್ನ ಕನ್ಫ್ಯೂಷನ್ ಆಗುವಂಥದ್ದು. ಮುಂದಿನ ಪ್ರಶ್ನೆ, ಮಾನಸಿಕ ಆರೋಗ್ಯಕ್ಕೆ ಕಾರಣವಾದದ್ದು. ಮಾನಸಿಕ ಆರೋಗ್ಯಕ್ಕೆ ಕಾರಣವಾದದ್ದು ದ್ವಂದ್ವ, ಆಶಾಭಂಗ, ಅಡೆತಡೆ, ಮೇಲಿನ ಎಲ್ಲವೂ ಅಂತ ಇದೆ. ಮಾನಸಿಕ ಆರೋಗ್ಯಕ್ಕೆ ಕಾರಣವಾಗಿರುತ್ತದೆ ಅಂದ್ರೆ ಆರೋಗ್ಯಕ್ಕೆ ಅಂದ್ರೆ ದ್ವಂದ್ವಗಳು ಇರಬಾರದು ಅಂತ ಪರಿಣಾಮ ಬೀರುವಂತ ಅಂಶಗಳು ಇವೆಲ್ಲವೂ. ಇಲ್ಲಿ ಅವ್ರು ಕೇಳ್ಬೇಕಿತ್ತು, ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ, ಇದಕ್ಕೆ ಸರಿಯಾದ ಪ್ರಶ್ನೆ ಆಗ್ತಾ ಇತ್ತು. ಇದಕ್ಕೆ ಮೇಲಿನ ಎಲ್ಲವೂ, ಇವೆಲ್ಲವೂ ಪರಿಣಾಮ ಬೀರ್ತವೆ ಮಾನಸಿಕ ಆರೋಗ್ಯದ ಮೇಲೆ. ದ್ವಂದ್ವವಾಗಿರುವಂತದ್ದು, ದ್ವಂದ್ವ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್ ನಾನು ಈಗ ತಾನೇ ಹೇಳಿದ್ನಲ್ವಾ, ಯಾವ್ದಾದ್ರು ಎರಡು ವಿಷಯಗಳು ಬಂದಾಗ ಯಾವ ಕೆಲಸವನ್ನ ಮಾಡ್ಬೇಕನ್ನೋದು ದ್ವಂದ್ವವಾಗಿರುವಂತದ್ದು, ಅದು ಸಹ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ಈಗ ನೀವೀಗ GPSTR ಬರೀಬೇಕು ಅನ್ಕೊಂಡಿರ್ತೀರಾ, ಅಪ್ಲಿಕೇಶನ್ ಆಗ್ಬೇಕಾದ್ರೆ HSTR ಗೆ ಅಪ್ಲಿಕೇಶನ್ ಆಗ್ಬಿಟ್ಟಿರ್ತೀರ. ಸೊ ಅಲ್ಲಿ ದ್ವಂದ್ವ ರೀತಿಯ ಕೆಲಸಗಳು ನಡೀತಾ ಹೋಗುವಂತದಾಗ ಏನಾಗುತ್ತೆ, ಅದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆಶಾಭಂಗ ಆಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಇವುಗಳೆಲ್ಲ ಸಹ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಅದರಿಂದ ಮೇಲಿನ ಎಲ್ಲವೂ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ರಕ್ಷಣಾ ತಂತ್ರಗಳು ಮಾನಸಿಕ ಆರೋಗ್ಯಕ್ಕೆ ತಾತ್ಕಾಲಿಕ ಪರಿಹಾರಗಳಾಗಿವೆ, ಶಾಶ್ವತ ಪರಿಹಾರಗಳಾಗಿವೆ, ಪ್ರೇರಕಗಳಾಗಿವೆ, ಉತ್ತೇಜಕಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಏನಾಗ್ತಾ ಹೋಗ್ತವೆ ನೋಡಿ, ರಕ್ಷಣಾ ತಂತ್ರಗಳು ಎನ್ನುವಂಥದ್ದು ಏನ್ ಮಾಡುತ್ತೆ, ಆ ವ್ಯಕ್ತಿಯನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಮಾತ್ರ ಪರಿಹಾರವನ್ನು ಒದಗಿಸ್ಕೊಡುತ್ತೆ. ಇವು ಯಾವುದೇ ರೀತಿಯ ಶಾಶ್ವತ ಪರಿಹಾರಗಳಲ್ಲ. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ರಕ್ಷಣಾ ತಂತ್ರಗಳು ಎನ್ನುವಂಥ ಕೇವಲ ತಾತ್ಕಾಲಿಕ ಪರಿಹಾರಗಳಾಗಿರ್ತವೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಕ್ಷಣಾ ತಂತ್ರಗಳು ಹೇಗಂತಂದ್ರೆ, ಈಗ ಮಾನಸಿಕ ಆರೋಗ್ಯ, ಫಾರ್ ಎಕ್ಸಾಂಪಲ್ ಒಂದು ಆವನ್ನ ನೋಡಿದೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಆವನ ಒಬ್ಬ ವ್ಯಕ್ತಿ ನೋಡಿದ್ದಾನೆ. ಆವನ್ನ ನೋಡಿದ ತಕ್ಷಣ ಏನಾಗುತ್ತೆ, ವ್ಯಕ್ತಿಯಲ್ಲಿ ಭಯ ಉಂಟಾಗ್ತಾ ಹೋಗುತ್ತೆ. ಆದ್ರೆ ಇನ್ನೂ ಕೆಲವೊಬ್ಬರಲ್ಲಿ ಮಕ್ಕಳಲ್ಲಿ ಏನಾಗ್ತಾ ಹೋಗುತ್ತೆ, ಹೆಚ್ಚಿನ ಭಯವನ್ನ ಪಡ್ತಾರೆ. ಆ ಪಕ್ಕದಲ್ಲೇ ಹೋಗಿದ್ದೆ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಮಗು ತುಂಬಾ ಭಯವನ್ನ ಪಡ್ತಾ ಹೋಗುತ್ತೆ. ಆಗ ಏನ್ ಮಾಡ್ಬೇಕು ಶಿಕ್ಷಕರು ಅವರಿಗೆ? ಸೊ ಯಾವ್ದಾದ್ರು ಒಂದು ನಿಯಮವನ್ನ ಹೇಳ್ಕೊಡ್ಬೇಕು. ನೋಡು, ನೀನು ಆ ರೀತಿ ಹಾವು ಬಂದಾಗ ಏನ್ ಮಾಡ್ತಾ ಹೋಗ್ಬೇಕು, ಈ ರೀತಿಯಾಗಿ ಕಣ್ಣನ್ನ ಮುಚ್ಕೋಬೇಕು ಅಥವಾ ಒಂದು ಸೈಡ್ಗೆ ಬಂದ್ಬಿಡ್ಬೇಕು. ಆ ರೀತಿಯಾಗಿ ಒಂದು ತಂತ್ರವನ್ನ ಹೇಳ್ಕೊಡ್ಬೇಕು, ತಕ್ಷಣ ಅವನು ಯಾವ ರೀತಿಯಾಗಿ ರಕ್ಷಣೆ ಪಡ್ಕೋಬೇಕು ಅಂತ. ಆದ್ರೆ ಎಲ್ಲಾ ಹಾವುಗಳ ಮುಂದೆನೂ ಅದೇ ರೀತಿಯಾಗಿ ಮಾಡ್ಬೇಕಾ? ಅದು ತಪ್ಪಾಗ್ತಾ ಹೋಗುತ್ತೆ. ಅದು ಶಾಶ್ವತ ಪರಿಹಾರ ಅಲ್ಲ, ಒಂದು ತಾತ್ಕಾಲಿಕ ಪರಿಹಾರ ಆಗಿರುತ್ತೆ. ಮಾನಸಿಕ ಆರೋಗ್ಯಕ್ಕೆ ಒಂದು ತಾತ್ಕಾಲಿಕ ಪರಿಹಾರಗಳು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪರೀಕ್ಷಣಾ ಮಾಪನ ಅಥವಾ ತಪಶೀಲನ ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವಂತದ್ದು ವಿಭೇದನಾತ್ಮಕ ಸಹಜ ಪ್ರವೃತ್ತಿ ಪರೀಕ್ಷಣ, ಪ್ರಸಂಗ ಅನುಬೋಧ ಪರೀಕ್ಷಣ, ಆಲ್ಫೋರ್ಡ್ ರವರ ಲಿಂಡ್ಜಿ ಮಾಪನ, ಸ್ಟ್ರಾಮಗ್ ಔದ್ಯೋಗಿಕ ಆಸಕ್ತಿ ಪರೀಕ್ಷಣ ಅಂತ ಇದೆ. ಈ ಕೆಳಗಿನವುಗಳಲ್ಲಿ ಪರೀಕ್ಷಣಾ ಮಾಪನ ಅಥವಾ ತಪಶೀಲನ ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವಂತದ್ದು ಯಾವುದು ಅಂತ ಕೇಳಿದರೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಅದು ಆಲ್ಫೋರ್ಡ್ ರವರ ಲಿಂಡ್ಜಿ ಮಾಪನ ಅಂತ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇದು ಮೌಲ್ಯಗಳನ್ನ ಅಧ್ಯಯನ ಮಾಡೋಕೆ ಬಳಸಲಾಗುವಂತದ್ದು ಪರೀಕ್ಷಣಾ ಮಾಪನ. ಯಾವ್ದಿದು? ಆಲ್ಫೋರ್ಡ್ ರವರ ಲಿಂಡ್ಜಿ ಮಾಪನ ಅಂತದ್ದು ಮೌಲ್ಯಗಳ ಅಧ್ಯಯನಕ್ಕೆ ಬಳಸುವಂತ ಕ್ವಶನ್ ಅಲ್ಲೇ ಇದೆ, ಮೌಲ್ಯಗಳ ಅಧ್ಯಯನಕ್ಕೆ ಬಳಸುವಂತದ್ದು. ಇದು 6 ವಿಧದ ಮೌಲ್ಯಗಳನ್ನ ಹಳಿತೆ. ಸೊ ಈ ಆಲ್ಫೋರ್ಡ್ ರವರ ಲಿಂಡ್ಜಿ ಮಾಪನ ಇದೆಯಲ್ವಾ,
6 ವಿಧದ ಮೌಲ್ಯಗಳನ್ನ ಹೇಳ್ತಾ ಹೋಗುತ್ತೆ. ಸೊ ಯಾವುದು ಆ 6 ವಿಧದ ಮೌಲ್ಯಗಳು ಅಂತಂದ್ರೆ ಸೈದ್ಧಾಂತಿಕ, ಆರ್ಥಿಕ, ಮತ್ತೆ ಸೌಂದರ್ಯಾತ್ಮಕ ಆಗಿರ್ಬೋದು, ರಾಜಕೀಯ ಮತ್ತೆ ರಾಜಕೀಯ, ಮತ್ತೆ ಟೋಟಲ್ಗೆ ಐದಾಯ್ತಲ್ವಾ, ಇನ್ನೊಂದು ಧಾರ್ಮಿಕ. ಹೀಗೆ ಒಟ್ಟಾಗಿ 6 ರೀತಿಯಾಗಿರುವಂತಹ ಮೌಲ್ಯಗಳ ಮಾಪನವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸುತ್ತಮುತ್ತಲಿನ ವಾತಾವರಣದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದು ಹೇಳಿದವರು ಅಂತ ಕೇಳ್ತಾರೆ. ಬುದ್ಧಿಶಕ್ತಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೆ ಇಲ್ಲಿ ಜೀನ್ ಪಿಯಾಜೆ ಅವರು ಬರೋದಿಲ್ಲ, ತಾರಾನ್ ಡೈಕ್ ಅವರು ಬರೋದಿಲ್ಲ. ಈಗ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಟರ್ಮನ್ ರವರ, ಬೀನೇರ್ ಅವರ ಅಂತ. ನೋಡಿ, ಇದನ್ನ ಹೇಳಿದವರು ಯಾರು ಅಂತ ಕೇಳ್ತಾರೆ. ಸುತ್ತಮುತ್ತಲಿನ ವಾತಾವರಣದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾ ಹೋಗುವಂತವ್ರು ಯಾರಾಗ್ತಾ ಹೋಗ್ತಾರೆ? ಸೊ ಇವರು ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿನೇ ಸರಿ. ಸೊ ನಿಮ್ಗೆ ಇಲ್ಲಿ ಕೊಟ್ಟಿರುವಂತ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ಸ್ ಅಲ್ಲಿ ಟರ್ಮನ್ ಅಥವಾ ಬೀನೆ ಅಂತ ಇದೆ. ಸೊ ಟರ್ಮನ್ ಅಥವಾ ಬೀನೆ ಅಲ್ಲ, ಬೀನೇರ್ ಅವರೇ ಈ ಮಾತನ್ನ ಹೇಳ್ತಾರೆ. ಸುತ್ತಮುತ್ತಲಿನ ವಾತಾವರಣದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳುವಂತವ್ರು ಬೀನೇರ್ ಅವರು ಹೇಳ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆ, ಮುತಾರಾಣಿ ರಸ್ತೋಗಿಯವರು ತಯಾರಿಸಿದ ತಪಶೀಲು ಪಟ್ಟಿಯು ಅಳತೆ ಮಾಡುವಂತದ್ದು. ಅವ್ರು ಯಾರಾದ್ರೂ ತಯಾರಿ ಮಾಡಿರ್ಲಿ, ನಿಮ್ಗೆ ಇಲ್ಲಿ ಕೇಳಿರುವಂತದ್ದೇನು? ತಪಶೀಲು ಪಟ್ಟಿಯು ಅಳತೆ ಏನನ್ನ ಮಾಡುತ್ತೆ, ಯಾವುದನ್ನ ಅಳತೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಸ್ವಪರಿಕಲ್ಪನೆ, ವ್ಯಕ್ತಿತ್ವ, ಮನೋಭಾವನೆ, ಆಸಕ್ತಿ ಅಂತ ಇದೆ. ಸೊ ಇವರು ಇದೇನ್ ಮಾಡ್ತಾ ಹೋಗುತ್ತೆ? ತಪಶೀಲು, ಇವರು ಒಂದು ತಯಾರಿಸಿದಂತ ತಪಶೀಲು ಪಟ್ಟಿ ಸ್ವಪರಿಕಲ್ಪನೆಯನ್ನ, ಸೆಲ್ಫ್ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತಾ ಹೋಗುತ್ತೆ? ಎವಾಲ್ವೇಟ್ ಮಾಡ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವರು ತಪಶೀಲು ಪಟ್ಟಿಯನ್ನ ತಯಾರು ಮಾಡ್ತಾ ಹೋಗ್ತಾರೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬಹಿರ್ಮುಖಿ ವ್ಯಕ್ತಿಗಳು ಯಾವಾಗಲೂ ಯಾವ ರೀತಿಯಾಗಿರ್ತಾರೆ? ನಾನು ಈಗಾಗಲೇ ಹೇಳಿದೀನಿ, ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ವಿ, ಬಹಿರ್ಮುಖಿ ಮತ್ತೆ ಅಂತರ್ಮುಖಿ ಅಂತಂದು. ಸೊ ಬಹಿರ್ಮುಖಿ ಅನ್ನುವಂಥದ್ದು ಎಲ್ಲಾ ಒಂದು ಸಮಸ್ಯೆ ಬಂದಿದೆ ಅಂತಂದ್ರೆ, ಅಥವಾ ಒಂದು ವಿಷಯ ಬಂದಿದೆ ಅಂತಂದ್ರೆ ಎಲ್ಲಾ ರೀತಿಯಾಗೂ ಸಹ ಅವನು ಆಲೋಚನೆ ಮಾಡ್ತಾ ಹೋಗ್ತಾನೆ. ಆದ್ರೆ ಅಂತರ್ಮುಖಿ ಏನ್ ಮಾಡ್ತಾನೆ? ಒಂದೇ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾನೆ. ಸೊ ನಾವು ಯಾವ್ದಾದ್ರು ಯೋಚನೆಗಳನ್ನ ಮಾಡ್ಬೇಕಾದ್ರೆ ಎಲ್ಲಾ ದಿಕ್ಕುಗಳನ್ನ ಆಲೋಚನೆ ಮಾಡುವಂಥದ್ದು ಉತ್ತಮ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅಂತ ರೀತಿಯಾಗಿ ಬಹಿರ್ಮುಖಿಯಾಗಿರುವಂತ ವ್ಯಕ್ತಿಗಳಾಗಿದ್ರೆ ಸೊ ಅವ್ರು ಏನಾಗಿರ್ತಾರೆ? ಸಾಮಾಜಿಕ ಅಥವಾ ಸ್ನೇಹಿ ಜೀವಿಗಳಾಗಿರ್ತಾರ, ಉದ್ವೇಗ ರಹಿತ ಆಗಿರ್ತಾರ, ಮೇಲಿನ ಎರಡು ಯಾವುದು ಅಲ್ಲ ಅಂತ ಇದೆ. ಮೇಲಿನ ಎರಡು ಆಗ್ತಾ ಹೋಗುತ್ತೆ. ಸಾಮಾಜಿಕ ಮತ್ತೆ ಸ್ನೇಹಿ ಜೀವಿ ಆಗಿರ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಏನ್ ಸರಿ ಏನ್ ತಪ್ಪು ಎನ್ನುವಂಥದ್ದು ಆ ಬಹಿರ್ಮುಖ ವ್ಯಕ್ತಿಗಳು ಗೊತ್ತಿರುತ್ತೆ. ಮತ್ತೆ ಸ್ನೇಹಿ ಜೀವಿ ಆಗಿರ್ತಾರೆ. ಯಾಕೆ ಸ್ನೇಹಿ ಜೀವಿ ಆಗಿರ್ತಾರೆ? ಅವ್ರು ಯಾವ ರೀತಿಯಾಗಿ ಒಬ್ಬ ವಿಷಯದಲ್ಲಿ ಯಾವೆಲ್ಲ ಒಂದು ಸರಿಯಾಗಿರುವಂತದ್ದು ಯಾವುದು, ಅವರು ಯಾವ್ದೊಂದು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನ ನಿರ್ಧಾರ ಮಾಡ್ತಾ ಇರ್ತಾರೆ. ಎಲ್ಲಾ ದಿಕ್ಕುಗಳಲ್ಲೂ ಯೋಚನೆ ಮಾಡ್ತಾರೆ, ಯಾರ ಜೊತೆ ಹೇಗಿರಬೇಕು ಎಂಬುದನ್ನ ಕಲ್ತಿರ್ತಾರೆ. ಇನ್ನು ಇವರಿಗೆ ಅತಿ ವೇಗವಾಗಿ ಕೋಪ ಬರೋದಿಲ್ಲ. ಕೋಪ ಏನಕ್ಕೆ ಬರೋದಿಲ್ಲ? ಅವ್ರಿಗೆ ಗೊತ್ತು ಯಾವ ವಿಷಯ ಏನಾಗುತ್ತೆ ಎನ್ನುವಂಥದ್ದು. ಎಲ್ಲವನ್ನು ಎಲ್ಲಾ ದಿಕ್ಕುಗಳಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಅವರು ಉದ್ವೇಗ ರಹಿತರಾಗಿರ್ತಾರೆ. ಹಂಗಾದ್ರೆ ಉದ್ವೇಗ ಬರೋದೇ ಇಲ್ವಾ? ಉದ್ವೇಗ ಬರುತ್ತೆ, ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, 6 ಅಥವಾ 7 ವರ್ಷದ ಒಂದು ಮಗು ಇನ್ನೊಬ್ಬರ ಮಾತನ್ನ ಯೋಚನೆಯನ್ನ ಒಪ್ಪಿಕೊಳ್ಳುವುದಿಲ್ಲ, ಏಕೆಂದರೆ ಆ ಮಗುವಿನ ವಯಸ್ಸು ಕಡಿಮೆ, ಆ ಮಗುವು ಅಹಂ ಕೇಂದ್ರಿತವಾಗಿರುತ್ತದೆ, ಆ ಮಗುವು ಜಾಣವಿರುವುದಿಲ್ಲ, ಆ ಮಗುವು ಕಲ್ಪನಾತ್ಮಕವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ? ಸಾಮಾನ್ಯವಾಗಿ 6ರಿಂದ 7 ವರ್ಷದ ಮಗು ಇನ್ನೊಬ್ಬರ ಮಾತನ್ನ ಅಥವಾ ಯೋಚನೆನ ಒಪ್ಕೊಳ್ಳೋದೇ ಇಲ್ಲ. ನೀವೇನಾದ್ರೂ ಹೇಳಿ ಆ ಮಗು ಯಾವ್ದನ್ನು ಒಪ್ಕೊಳ್ಳೋದಿಲ್ಲ. ಕಾರಣ ಏನು? ಆ ಮಗುಗೆ ವಯಸ್ಸು ಕಡಿಮೆ ಇರುತ್ತಾ, ಅಹಂ ಕೇಂದ್ರಿತನ, ಜಾಣವಿರುವುದಿಲ್ಲನ, ಕಲ್ಪನಾತ್ಮಕವಾಗಿರುತ್ತಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮ್ಗೆ ಪಿಯಾಜೆ ಅವರು ಹೇಳಿರ್ತಾರೆ, ಆ 6 ಅಥವಾ 7 ವರ್ಷದಲ್ಲಿ ಯಾವ ಒಂದು ಹಂತ ಬರುತ್ತೆ ಅಂತ, ಅದು ಆ ಹಂತದಲ್ಲಿ ಮಗು ಅಹಂ ಕೇಂದ್ರಿತವಾಗಿರುತ್ತೆ, ಈಗೋಸೆಂಟ್ರಿಕ್ ಅಂತ ಕರಿತೀವಿ. 6 ಅಥವಾ 7 ವರ್ಷದ ಮಗು ಏನು ಜೀನ್ ಪಿಯಾಜೆಟ್ ನ ಅರಿವಿನ ಬೆಳವಣಿಗೆಯ ಪೂರ್ವಭಾವಿ ಹಂತದಲ್ಲಿರುತ್ತೆ. ಇದು ಈ ಹಂತದ ಒಂದು ಪ್ರಮುಖ ಲಕ್ಷಣ ಏನಾಗಿರುತ್ತೆ? ಅಹಂ ಕೇಂದ್ರಿತ ಆಗ್ತಾ ಹೋಗಿರುತ್ತೆ. ಈ ಅಹಂ ಕೇಂದ್ರದಿಂದ ಏನ್ ಮಾಡ್ತಾ ಹೋಗುತ್ತೆ ಮಗು ತನ್ನ ದೃಷ್ಟಿಕೋನದಿಂದ ಮಾತ್ರ ಯೋಚನೆ ಮಾಡುತ್ತೆ. ಬೇರೆ ಯಾರಾದ್ರೂ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋದಿಲ್ಲ. ನೀವು ನಿಮ್ಮ ಶಾಲೆಯಲ್ಲಿ ಒಬ್ಬ ಟೀಚರ್ ಮಾತನ್ನ ಅಷ್ಟೇ ಅದನ್ನ ಕೇಂದ್ರೀಕೃತ ಮಾಡ್ತಾ ಇದೆ ಅಂತಂದ್ರೆ, ಟೀಚರು 3+4 ಅಂತಂದ್ರೆ 3+4 ಅದು ಎಷ್ಟಾಗಿದೆ? 7 ಅಂತ ಟೀಚರ್ ಹೇಳ್ಕೊಟ್ಟಿದ್ರೆ, ಸೊ ಮನೆಯಲ್ಲಿ ಬಂದು ತಂದೆ ತಾಯಿ ಯಾರಾದ್ರು 3+3 ಎನ್ನುವಂಥದ್ದು 3+4 ಎನ್ನುವಂಥದ್ದು 6 ಆಗುತ್ತೆ ಅಂತಂದ್ರೆ ಮಗು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ತಾನು ಹೇಳಿದ್ದೆ ರೈಟ್ ಅಂತ ಅನ್ಸ್ತಾ ಇರುತ್ತೆ. ಅಥವಾ ಮಕ್ಕಳು ಆಟ ಆಡ್ಬೇಕಾದ್ರೂ ಅಷ್ಟೇ, ಮಕ್ಕಳು ಮಾಡಿದ್ದೇ ರೂಲ್ಸ್. ಅವ್ರು ಏನಾದ್ರು ಇಲ್ಲ ನೀವು ಈ ರೀತಿಯಾಗಿ ಆಡ್ಬಾರ್ದು, ಇದೇ ರೀತಿಯಾಗಿ ಆಡ್ಬೇಕು ಅಂತಂದ್ರೆ ಇಲ್ಲ, ಅವರು ಅದನ್ನ ಯಾವುದೇ ರೀತಿಯಾಗಿ ಮಾತನ್ನ ಕೇಳೋದಿಲ್ಲ. ಇತರರ ದೃಷ್ಟಿಕೋನಗಳನ್ನ ಅರ್ಥನೇ ಮಾಡ್ಕೊಳ್ಳೋದು. ಇತರರು ಅದನ್ನ ಸರಿಯಾಗಿ ಹೇಳ್ತಾ ಇರ್ಬೋದು ಅಥವಾ ತಪ್ಪಾಗಿ ಹೇಳ್ತಾ ಇರ್ಬೋದು. ಸಾಮಾನ್ಯವಾಗಿ ತಪ್ಪಾಗಿ ಹೇಳ್ತಿದಾರೆ ಅಥವಾ ಸರಿಯಾಗಿ ಹೇಳ್ತಿದಾರೆ ಅಂದ್ರೆ ಅದೇನು ಒಪ್ಕೊಳ್ಳೋದೇ ಇಲ್ಲ. ಸಾಮಾನ್ಯವಾಗಿ ಸರಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ಸಹ ಅದು ಒಪ್ಕೊಳ್ಳೋದಿಲ್ಲ. ಅಂದ್ರೆ ಆ ಮಗುವು ಆ ಹಂತದಲ್ಲಿ ಅಹಂ ಕೇಂದ್ರಿತವಾಗಿರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ. ಮಸಿ ಗುರುತಿನ ವ್ಯಕ್ತಿತ್ವದ ಪರೀಕ್ಷೆಯು ಅಂತ ಕೇಳಿದರೆ, ಒಂದು ವಿಷಯನಿಷ್ಠ ಪರೀಕ್ಷೆ, ಒಂದು ವಸ್ತುನಿಷ್ಠ ಪರೀಕ್ಷೆ, ಒಂದು ಪ್ರಕ್ಷೇಪಣ ತಂತ್ರ,
ಯಾವುದು ಅಲ್ಲ ಅಂತ ಕೇಳಿದರೆ ಸೊ ಯಾವ್ದಾಗ್ತಾ ಹೋಗುತ್ತೆ ಮಸಿ ಗುರುತಿನ ಪರೀಕ್ಷೆ ಒಂದು ಪ್ರಕ್ಷೇಪಣ ತಂತ್ರ ಅಥವಾ ಪರೀಕ್ಷೆ ಅಂತ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮಸಿ ಗುರುತಿನ ಪರೀಕ್ಷೆ ಸೊ ಎಂಬುದು ಏನ ಅಳಿತಾ ಹೋಗುತ್ತೆ, ವ್ಯಕ್ತಿತ್ವವನ್ನ ಅಳಿಯೋದಕ್ಕೆ ಬಳಸುವಂತ ಒಂದು ಪ್ರಕ್ಷೇಪಣಾತ್ಮಕ ವಿಧಾನ ಆಗಿದೆ. ಇದರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಈ ಪರೀಕ್ಷೆಯಲ್ಲಿ ವ್ಯಕ್ತಿಯು ಅಸ್ಪಷ್ಟ ಮಸಿ ಗುರುತುಗಳಿಗೆ ತನ್ನದೇ ಆದ ಅರ್ಥಗಳ ಅಥವಾ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಹೋಗ್ತಾನೆ. ಅಂತಂದ್ರೆ ಅವನ ಸುತ್ತ ಮನಸ್ಸು, ಅವನ ಒಳಗಿರುವಂತಹ ಮನಸ್ಸಿನ ಆಲೋಚನೆಗಳು ಮತ್ತೆ ಭಾವನೆಗಳನ್ನ ಬಹಿರಂಗ ಪಡಿಸೋದಕ್ಕೆ ಈ ರೀತಿಯಾದ ಮಸಿ ಗುರುತಿನ ವ್ಯಕ್ತಿತ್ವ ಪರೀಕ್ಷೆಗಳು ಸಹಾಯ ಆಗ್ತಾ ಹೋಗ್ತವೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ ಇನ್ನ ಮುಂದಿನ ಪ್ರಶ್ನೆ, ವ್ಯಕ್ತಿತ್ವವನ್ನ ಅಳೆಯಲು ಅತ್ಯಂತ ವಸ್ತುನಿಷ್ಠ ವಿಧಾನ ಯಾವುದು ಅಂತ ಕೇಳಿದರೆ ಪ್ರಕ್ಷೇಪಣ ವಿಧಾನ, ಸಂದರ್ಶನ ವಿಧಾನ, ಪ್ರಶ್ನಾವಳಿ ವಿಧಾನ, ಸಮಾಜ ಮಿತಿ ಮಾಪನ ವಿಧಾನ. ನೋಡಿ, ನಿಮ್ಗೆ ಪರೀಕ್ಷೆಯಲ್ಲಿ ಏನಾದ್ರೂ ಈ ರೀತಿ ವಿಧಾನಗಳ ಕೊಟ್ಟಾಗ ಪ್ರಶ್ನಾವಳಿ ವಿಧಾನ ಎನ್ನುವಂಥದ್ದು ಏನಾದ್ರು ಇರ್ಲಿಲ್ಲ ಅಂತಂದಿದ್ರೆ ನೀವು ಪ್ರಕ್ಷೇಪಣ ವಿಧಾನಕ್ಕೆ ಟಿಕ್ ಮಾಡ್ಬೇಕಾಗತ್ತೆ. ಆದ್ರೆ ಪ್ರಶ್ನಾವಳಿ ವಿಧಾನ ಇತ್ತಂದ್ರೆ ನೀವು ಮೊದಲು ಪ್ರಶ್ನಾವಳಿ ವಿಧಾನಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಏನ್ ಪ್ರಶ್ನಾವಳಿ ವಿಧಾನ ಏನ್ ಮಾಡುತ್ತೆ? ಸೊ ಈ ವಿಧಾನದಲ್ಲಿ ವ್ಯಕ್ತಿಯು ಏನ್ ಮಾಡ್ತಾನೆ, ಪ್ರಶ್ನೆಗಳನ್ನ ಕೇಳಿದಾಗ ಏನ್ ಮಾಡ್ತಾನೆ, ಉತ್ತರಿಸ್ತಾನೆ. ಆ ಫಲಿತಾಂಶಗಳನ್ನ ನಾವೇನ್ ಮಾಡಬಹುದು, ಪ್ರಮಾಣೀಕರಿಸಬಹುದು, ಮತ್ತೆ ಅದನ್ನ ನಾವು ವಿಶ್ಲೇಷಣೆ ಸಹ ಮಾಡ್ತಾ ಹೋಗ್ಬೋದು. ಸೊ ಅದರಿಂದ ವ್ಯಕ್ತಿತ್ವವನ್ನ ಅಳೆಯಲು ಅತ್ಯಂತ ವಸ್ತುನಿಷ್ಠ ವಿಧಾನ ಯಾವ್ದಂದ್ರೆ ಪ್ರಶ್ನಾವಳಿ ವಿಧಾನ ಆಗ್ತಾ ಹೋಗುತ್ತೆ. ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವ್ಯಕ್ತಿತ್ವ ಮಾಪನದ ಮಸಿ ಗುರುತಿನ ಪರೀಕ್ಷೆಯನ್ನ ಯಾರು ತಯಾರಿಸಿದರು ಅಂತ ಇದೆ. ಈಗ ತಾನೇ ಇದ್ರ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಐಸನಿಕ್, ಆಲ್ಫೋರ್ಡ್, ಅರ್ಮನ್ ರೋಷಕ್, ಪಿಯಾಜೆರ್ ಅವರು. ಸೊ ಈ ಪ್ರಶ್ನೆ ಇಲ್ಲೇ ಇದೆ. ಸೊ ನೀವು ಗಮನಿಸ್ತಾ ಹೋಗ್ಬೋದು ಎಲ್ಲಿದೆ ಪ್ರಶ್ನೆ. ಎಸ್ ಇಲ್ಲಿ ಮಸಿ ಗುರುತಿನ ಪರೀಕ್ಷೆ ಅಂತ ಇದೆ. ಎಸ್ ಇಲ್ಲಿಂದೆ ಒಂದ್ ಕಡೆ ಇದೆ. ನಾನು ಇದನ್ನ ಇವತ್ತು ಚರ್ಚೆ ಮಾಡಿದ್ದೀನಿ. ನೆನ್ನೆ ಕೂಡ ಇದೇ ಒಂದು ಪ್ರಶ್ನೆಗಳ ಮೇಲೆ ನಾನು ಡಿಸ್ಕಷನ್ ಮಾಡ್ತಾ ಹೋಗಿದ್ದೀನಿ. ಯಾವ್ದ್ರ ಮೇಲೆ? ಮಸಿ ಗುರುತಿನ ವ್ಯಕ್ತಿತ್ವದ ಪರೀಕ್ಷೆ ಮೇಲೆ. ವ್ಯಕ್ತಿತ್ವದ ಮಾಪನದ ಮಸಿ ಗುರುತಿನ ಪರೀಕ್ಷೆಯನ್ನ ಯಾರು ತಯಾರಿಸಿದ್ರೆ ಅರ್ಮನ್ ರೋಷಾಕ್ ರವರು. ಅರ್ಮನ್ ರೋಷಾಕ್ ಏನವರು ಮನೋವೈದ್ಯರು. ಇವರೊಬ್ರು ಮನೋವೈದ್ಯರಾಗಿರ್ತಾರೆ. 1921ರಲ್ಲಿ ಈ ಮಸಿ ಗುರುತಿನ ಪರೀಕ್ಷೆಯನ್ನ ಪರಿಚಯ ಮಾಡ್ತಾ ಹೋಗ್ತಾರೆ. ಇದು ವ್ಯಕ್ತಿತ್ವದ ಲಕ್ಷಣಗಳನ್ನ ವಿಶ್ಲೇಷಿಸಲು ಬಳಸುವ ಪ್ರಕ್ಷೇಪಣ ಒಂದು ಪರೀಕ್ಷೆ ಆಗ್ತಾ ಹೋಗುತ್ತೆ. ಎಸ್ ಮುಂದಿನ ಪ್ರಶ್ನೆ, ಸಮಾಜ ಮಿತಿ ಮಾಪನವು ಸಂಬಂಧಿಸಿರೋದು ಯಾವುದಕ್ಕೆ? ಸಮೂಹ ಲಕ್ಷಣಕ್ಕೆ, ವೈಯಕ್ತಿಕ ಬುದ್ಧಿಶಕ್ತಿಗೆ, ಅಭಿಕ್ಷಮತೆ ಪರೀಕ್ಷೆಗೆ, ಯಾವುದು ಅಲ್ಲ ಅಂತ ಕೇಳಿದರೆ ಅಲ್ಲಿ ಆಪ್ಷನ್ಸ್ ಅಲ್ಲೇ ಇದೆ. ಸಮಾಜ ಮಿತಿ ಮಾಪನ, ಸಮಾಜದಲ್ಲಿ ಏನಿರ್ತಾರೆ, ಸಮಾಜದಲ್ಲಿ ಸಮೂಹಗಳಿರ್ತವೆ. ಸಮಾಜದ ಮಿತಿ ಮಾಪನವು ಸಂಬಂಧಿಸಿದ್ದು ಸಮೂಹ ಲಕ್ಷಣಕ್ಕೆ ಸಂಬಂಧಿಸಿದೆ. ಸೋಶಿಯೋಮೆಟ್ರಿ ಅಂತ ಕರಿತಾ ಹೋಗ್ತೀವಿ. ಇದು ಗುಂಪಿನ ಸದಸ್ಯರ ನಡುವಿನ ಸಾಮಾಜಿಕ ಸಂಬಂಧಗಳು ಮತ್ತೆ ಅವರ ಮಧ್ಯೆ ಇರುವಂತಹ ಎಷ್ಟು ಪರಸ್ಪರವಾಗಿ ಹೊಂದಾಣಿಕೆ ಇದ್ದಾರೆ, ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಅವರು ಅಳಿಯೋದಕ್ಕೆ ಇದನ್ನ ಬಳಸುವಂಥದ್ದು ಸಮಾಜ ಮಿತಿ ಮಾಪನವನ್ನ. ಇದು ಸಮೂಹದ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತಾ ಹೋಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗ್ತಾ ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಸಮೂಹದ ಮೇಲೆ ಯಾವ ಅಂಶ ಪ್ರಭಾವ ಬೀರುತ್ತದೆ? ಸಹಾನುಭೂತಿ, ಸಲಹೆ, ಅನುಕರಣೆ, ಮೇಲಿನ ಎಲ್ಲವೂ ಅಂತ ಇದೆ. ಯಾವ್ದಾಗ್ತಾ ಹೋಗುತ್ತೆ? ಸಮೂಹದ ಮೇಲೆ ಯಾವ ಅಂಶ ಪ್ರಭಾವ ಬೀರುತ್ತದೆ? ಯಾವ ಅಂಶಗಳು ಪ್ರಭಾವ ಬೀರ್ತಾ ಹೋಗ್ತವೆ ಸಮೂಹದ ಮೇಲೆ? ಸಹಾನುಭೂತಿನ, ಸಲಹೆನ, ಅನುಕರಣೆನ, ಮೇಲಿನ ಎಲ್ಲವೂ ಅಂತ ಯಾವ್ದಾಗುತ್ತೆ? ಮೇಲಿನ ಎಲ್ಲವೂ. ಸಹಾನುಭೂತಿ ಆಗಿರ್ಬೋದು, ಸಲಹೆಗಳಾಗಿರ್ಬೋದು, ಅನುಕರಣೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸಮೂಹದ ಮೇಲೆ ಪ್ರಭಾವ ಬೀರ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ತರಗತಿಯ ಸಾಮಾಜಿಕ ಮಾನವೀಯ ಸಂಬಂಧಗಳನ್ನ ಅರ್ಥ ಮಾಡಿಕೊಳ್ಳಲು ಇರುವ ತಂತ್ರ ಯಾವುದು? ತರಗತಿಯ ಸಾಮಾಜಿಕ ಮಾನವೀಯ ಸಂಬಂಧಗಳು. ವ್ಯಕ್ತಿತ್ವ ವಿಕಸನ ತಂತ್ರ, ಸಮೂಹ ಸಂಸಕ್ತತೆಯ ತಂತ್ರ, ಸಮಾಜ ಮಿತಿ ತಂತ್ರ, ಅಂತರ್ ಸಂಬಂಧ ತಂತ್ರ ಅಂತ ಇದೆ. ತರಗತಿಯಲ್ಲಿನ ಸಾಮಾಜಿಕ ಮಾನವೀಯ ಸಂಬಂಧಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿ ಯಾವ ತಂತ್ರವನ್ನ ಬಳಸ್ತಾ ಹೋಗ್ತೀವಿ? ಸಮಾಜ ಮಿತಿಯ ತಂತ್ರವನ್ನ ಬಳಸ್ತಾ ಹೋಗ್ತೀವಿ. ಆಪ್ಷನ್ ಸಿ. ಇದನ್ನ ನಾವು ಸೋಶಿಯೋಮೆಟ್ರಿ ಟೆಕ್ನಿಕ್ ಅಂತ ಕರಿತಾ ಹೋಗ್ತೀವಿ. ಈ ತಂತ್ರದಿಂದ ಏನ್ ಮಾಡ್ತಾ ಹೋಗ್ತೀವಿ? ವಿದ್ಯಾರ್ಥಿಗಳ ನಡುವಿನ ಒಂದು ಪರಸ್ಪರ ಒಂದು ಸಂಬಂಧ ಹೇಗಿದೆ, ಅವ್ರ ಹತ್ರ ಪರಸ್ಪರ ಹೇಗೆ ಒಂದು ವಿಷಯವನ್ನು ಕೊಟ್ಟಾಗ ಹೇಗೆ ತಿರಸ್ಕಾರ ಮಾಡ್ತಾರೆ, ಹೇಗೆ ಒಪ್ಪಿಗೆ ಮಾಡ್ತಾರೆ ಎನ್ನುವಂತ ಎಲ್ಲಾ ಒಂದು ಮಾದರಿಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ಏನ್ ಮಾಡ್ತಾ ಹೋಗುತ್ತೆ? ಸಹಾಯ ಮಾಡ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಉತ್ತಮ ನಾಯಕನ ಈ ಕೆಳಗಿನ ಯಾವ ಗುಣಗಳು ಹೊಂದಿರುತ್ತಾನೆ? ಉತ್ತಮ ನಾಯಕನು ಅಂತ ಆಗ್ಬೇಕಿತ್ತು. ಉತ್ತಮ ನಾಯಕನು ಈ ಕೆಳಗಿನ ಯಾವ ಗುಣಗಳನ್ನು ಹೊಂದಿರ್ತಾನೆ? ಒಬ್ಬ ಗುಡ್ ಕ್ಯಾಪ್ಟನ್ ಅಂತಂದ್ರೆ ಅವರಲ್ಲಿ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ? ತೀರ್ಮಾನ ತೆಗೆದುಕೊಳ್ಳುವ ಗುಣ, ಯೋಜನೆ ಹಾಕುವ ಗುಣ, ಸಮಯ ಪ್ರಜ್ಞೆ, ಮೇಲಿನ ಎಲ್ಲವೂ ಅಂತ ಇದೆ. ಒಬ್ಬ ಗುಡ್ ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ ಅವನು ಫಸ್ಟ್ ಡಿಸಿಷನ್ಸ್ ತಗೋಬೇಕು, ತೀರ್ಮಾನ ತೆಗೆದುಕೊಳ್ಳುವ ಗುಣ ಇರಬೇಕು. ಸೊ ಆಪ್ಷನ್ ಎ ರೈಟ್. ಯೋಜನೆ ಹಾಕ್ಬೇಕು, ಪ್ಲಾನ್ ಮಾಡ್ಬೇಕು. ಒಂದು ಯಾವ್ದಾದ್ರು ಒಬ್ಬ ಕ್ಯಾಪ್ಟನ್ ಅಂತಂದ್ರೆ ಒಂದು ಪ್ಲಾನ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಒಂದು ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ ಅದಕ್ಕೊಂದು ಯೋಜನೆಯನ್ನ ಹಾಕುವಂತ ಕೆಪಾಸಿಟಿ ಆಗ ಒಂದು ಕ್ಯಾಪ್ಟನ್ ಅಲ್ಲಿ ಇರಬೇಕು. ಹೆವಿ ಇಂಪಾರ್ಟೆಂಟ್ ಆಗಿ ಟೈಮ್ ಸೆನ್ಸ್ ಎನ್ನುವಂಥದ್ದು ಇರಬೇಕು, ಸಮಯ ಪ್ರಜ್ಞೆ ಅಂತದ್ದು ಇರಬೇಕು. ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ತರಗತಿಯಾಗಿತ್ತು.
ಇನ್ನ ಮುಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಹೇಳಿದಂತೆ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಭೇಟಿ ಕೊಡ್ತೀವಿ, ಜಸ್ಟ್ ಒಂದು ಲೈಕ್ ಅನ್ನ ಕೊಡೋದ್ರ ಜೊತೆಗೆ ಈ ತರಗತಿ ಇಷ್ಟ ಆಗಿದೆ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬಹುದು. ಜೊತೆಗೆ ಹೆಚ್ಚಿನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಇದು ಒಂದು ಪ್ರಮುಖವಾದ ಮಾಹಿತಿಗಳನ್ನ ಒಳಗೊಳ್ತಾ ಹೋಗಿರುತ್ತೆ ಈ ಸೀರೀಸ್. ಇನ್ನ ನೆಕ್ಸ್ಟ್ ಸೀರೀಸ್ಗೆ ಈ ಸೀರೀಸ್ ಮುಗಿಯುತ್ತೆ. ಅದಾದ್ಮೇಲೆ ನಾವು ಈಗಾಗಲೇ ಕಲಿಕೆ ಅನ್ನುವಂಥದ್ದು ಮುಗಿದಿದೆ, ಸಮನ್ವಯ ಶಿಕ್ಷಣ ಅನ್ನುವಂಥದ್ದು ಮುಗಿದಿದೆ. ಸಮನ್ವಯ ಶಿಕ್ಷಣ ಅಂತ ಮುಂದಿನ ತರಗತಿಗೆ ಮುಗಿಯುತ್ತೆ. ತದನಂತರ ಬೇರೆ ಒಂದು ವಿಷಯಗಳು ಯಾವ್ದಿದಾವೋ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಒಂದು ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.